ಬಹುಶಃ ಇವತ್ತು ಕರ್ನಾಟಕದ ರಾಜ್ಯದ ಜನ ಸುಖವಾಗಿ ಇವತ್ತು ಸಮೃದ್ಧಿಯಾಗಿ ಇವತ್ತು ಬೆಳೆದು ಒಳ್ಳೆ ವಾತಾವರಣ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಇವತ್ತು JDS ಪಕ್ಷ 2028ರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು JDS ಅಧಿಕಾರಕ್ಕೆ ಬಂದ್ರೆ ಮಾತ್ರ, JDS ಅಧಿಕಾರಕ್ಕೆ ಬಂದ್ರೆ ಕೂಡ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರೆ ಮಾತ್ರ ನಾವು 2006ರಲ್ಲಿ ಯಾವ ರೀತಿಯನ್ನ ನೋಡಿದ್ದೇವೆ, 2018ರಲ್ಲಿ ಯಾವ ರೀತಿಯನ್ನ ನೋಡಿದ್ದೇವೆ, ಬಹುಶಃ 2006ರಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರ ಕೊಟ್ಟಿರ್ತಕ್ಕಂಥ ಆಡಳಿತ ಯಾವ ರೀತಿ ಇದೆ ಅಂತ ಹೇಳಿದ್ರೆ ರೈತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು, ದಲಿತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು, ಇವತ್ತು ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಆಡಳಿತ ಇತ್ತು. ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ರು, ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಅನೇಕ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯಕ್ಕೆ ತಂದುಕೊಟ್ರು. ಬಹುಶಃ ಇವತ್ತು ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ನೋಡಬೇಕು, ಅಂತ ಒಂದು ವಾತಾವರಣವನ್ನ ನಾವು ನೋಡಬೇಕಾದ್ರೆ ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು. ಬಹುಶಃ 1999ರಿಂದ ಇವತ್ತುವರೆಗೂ ಕೂಡ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ರು ಅವರ ಸಾಲದ ಪ್ರಮಾಣ ನೋಡಿದ್ರೆ ಬಹುಶಃ ಅತಿ ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದು 3,500 ಕೋಟಿ ಕುಮಾರಣ್ಣ ಅವರು ಮಾಡಿರ್ತಕ್ಕಂಥದ್ದು. ಉಳಿದವರೆಲ್ಲ 20,000 ಕೋಟಿ, 30,000 ಕೋಟಿ, 40,000 ಕೋಟಿ, 50,000 ಕೋಟಿ. ಬಹುಶಃ ಇವತ್ತು ನಮ್ಮ ದುರಂತ, ಕರ್ನಾಟಕ ರಾಜ್ಯದ ದುರಂತ, ಈ ಸಾಲಿನಲ್ಲಿ 1,16,000 ಕೋಟಿ ಸಾಲವನ್ನು ಮಾಡಿರ್ತಕ್ಕಂಥ ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಬಹುಶಃ ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಮಾತನ್ನ ಹೇಳ್ತೇನೆ, 16-17 ಬಜೆಟ್ ಅನ್ನ ಮಂಡಿಸಿದ್ದೀನಿ ಅಂತ ಹೇಳ್ತಾರಲ್ಲ, ಉತ್ತಮ ಆರ್ಥಿಕ ತಜ್ಞರಲ್ಲ ಸಿದ್ದರಾಮಯ್ಯನವರು, ಉತ್ತಮ ಆರ್ಥಿಕ ತಜ್ಞರಲ್ಲ ಅನ್ನುವಂಥದ್ದನ್ನ ಘಂಟಾಘೋಷವಾಗಿ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಇವತ್ತು ಯಾಕೆಂದ್ರೆ ನಾ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಮುಖ್ಯಮಂತ್ರಿಗಳಾದಂಥವರು ಸಮಗ್ರವಾಗಿ ಅಭಿವೃದ್ಧಿಯನ್ನ ಮಾಡಬೇಕು, ಸಮಗ್ರವಾಗಿ ನೀರಾವರಿ ಯೋಜನೆಗಳನ್ನ ಮಾಡಬೇಕು. ಬಹುಶಃ ಇವತ್ತು ಸಮಗ್ರವಾದಂಥ ಅಭಿವೃದ್ಧಿ ಕುಂಠಿತ ಆಗಿದೆ, ನೀರಾವರಿ ಯೋಜನೆಗಳು ಕುಂಠಿತ ಆಗಿದೆ. ಇವರು ಹಿಂದೆ ಹೇಳ್ತಾ ಇದ್ರು, ಹಿಂದೆ ಬೇರೆ ಬೇರೆ ಅವರು ಮುಖ್ಯಮಂತ್ರಿಗಳಿದ್ದಾಗ 50,000 ಕೋಟಿಗಳನ್ನ ಮೀಸಲಿಡ್ತೀವಿ ಅಂತ ಹೇಳ್ತಾ ಇದ್ರು. 50,000 ಕೋಟಿಗಳನ್ನ ನೀರಾವರಿ ಯೋಜನೆಗಳಿಗೆ ಮೀಸಲಿಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅದು ಕಾಣ್ತಾ ಇಲ್ಲ. ಇವತ್ತು ಇವ್ರ ಹತ್ರ ಹಣ ಇಲ್ಲ, ಖಜಾನೆ ಖಾಲಿ ಆಗಿದೆ. ಬರೀ ಜಪ ಮಾಡ್ತಾ ಇದ್ದಾರೆ, 5 ಗ್ಯಾರಂಟಿಗಳು ಅಂತ ಹೇಳಿ ಜಪ ಮಾಡ್ಕೊಂಡು ಇವತ್ತು ಬರ್ತಾ ಇದ್ದಾರೆ. ಇವ್ರು ನಿಜವಾಗ್ಲೂ ಕೂಡ ಉತ್ತಮ ಆರ್ಥಿಕ ತಜ್ಞರಾಗಿದ್ರೆ 16-17 ಬಜೆಟ್ ಮಂಡಿಸಿದ್ರೆ ಇಷ್ಟು ಸಾಲದ ಪ್ರಮಾಣ ಮಾಡಬಾರ್ದಾಗಿತ್ತು. ಒಂದು ಕಡೆ ಅಭಿವೃದ್ಧಿ ಮಾಡಬೇಕಾಗಿತ್ತು, ಒಂದು ಕಡೆ ನೀರಾವರಿ ಯೋಜನೆಗಳನ್ನ ಕೊಡಬೇಕಾಗಿತ್ತು. ಇವತ್ತು ಇಷ್ಟು ಸಾಲದ ಪ್ರಮಾಣ ಮಾಡಬಾರ್ದಾಗಿತ್ತು. ಬಹುಶಃ ಇವತ್ತು 8 ಲಕ್ಷ ಕೋಟಿ ಇವತ್ತು ಕರ್ನಾಟಕ ರಾಜ್ಯದ ಸಾಲ, 8 ಲಕ್ಷ ಕೋಟಿ. ವರ್ಷಕ್ಕೆ 1 ಲಕ್ಷ ಕೋಟಿ ನಾವು ಬಡ್ಡಿಯನ್ನ ಕಟ್ತಾ ಇದ್ದೇವೆ. ನೀವೆಲ್ಲರೂ ಯೋಚನೆ ಮಾಡಬೇಕು, ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ, 1 ಲಕ್ಷ ಕೋಟಿ ನಾವು ಇವತ್ತು ಬಡ್ಡಿಯನ್ನ ಕಟ್ತಾ ಇದ್ದೇವೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.